KCET ಕೌನ್ಸಿಲಿಂಗ್ ಏನೇನೋ ಸ್ಟಾರ್ಟ್ ಆಗ್ತಾ ಇದೆ. ಕೌನ್ಸಿಲಿಂಗ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಯಾವುದು? ಆಬ್ವಿಯಸ್ಲಿ ಇಟ್ಸ್ ದ ಆಪ್ಷನ್ ಎಂಟ್ರಿ ಲಿಸ್ಟ್ ವಿಚ್ ಯು ಸಬ್ಮಿಟ್. ಅಂದರೆ ಕಾಲೇಜಸ್ದು ಆಪ್ಷನ್ಸ್ನ ನೀವೇನು ಸಬ್ಮಿಟ್ ಮಾಡ್ತೀರಾ ಅದರಿಂದ ಬೇಸಿಸ್ ಮೇಲೆ ನಿಮ್ಗೆ ಅಲ್ವಾ ಸೀಟ್ ಅಲಾಟ್ ಆಗೋದು. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಸೆಟ್ ಅಥವಾ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವೆನ್ ಇಟ್ ಕಮ್ಸ್ ಟು KCET ಕೌನ್ಸಿಲಿಂಗ್. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಗೆ ನೀವು ಒಂದು ಬೆಸ್ಟ್ ಆಪ್ಷನ್ ಎಂಟ್ರಿ ಲಿಸ್ಟ್ನ ಪ್ರೊವೈಡ್ ಮಾಡ್ಬೋದು ಅಥವಾ ಒಂದು ಒಳ್ಳೆ ಆಪ್ಷನ್ ಎಂಟ್ರಿ ಲಿಸ್ಟ್ ಸ್ಟ್ರಕ್ಚರ್ ಹೇಗಿರುತ್ತೆ ಆ್ಯಂಡ್ ಅದನ್ನ ನೀವು ಹೇಗೆ ಇನ್ಕಲ್ಕೇಟ್ ಮಾಡ್ಕೋಬೋದು ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ. ಸೊ ತುಂಬಾ ಕ್ರೂಷಿಯಲ್ ವಿಡಿಯೋ ಇದಾಗಿರುತ್ತೆ. ವಿಡಿಯೋನ ಎಂಡ್ ತನಕ ನೋಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಏನೇನು ಮಾತಾಡ್ತಿರ್ತೀನಿ ಅದೆಲ್ಲ ನಿಮಗೆ ಲೈಕ್ ಸೆನ್ಸ್ ಮಾಡಬೇಕು, ಅರ್ಥ ಆಗಬೇಕು ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅಂತ ಕರೆಕ್ಟಾಗಿ ಗೊತ್ತಿರಬೇಕಾಗಿರುತ್ತೆ. ಸೊ ನನ್ನ ಪ್ರೀವಿಯಸ್ ವಿಡಿಯೋಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಯ್ತಾ, ಲೈಕ್ ಆಪ್ಷನ್ ಎಂಟ್ರಿ ಅಂದರೆ ಆ್ಯಕ್ಚುಲಿ ಏನು, ಲೈಕ್ ಆ ಸಾಫ್ಟ್ವೇರ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಈ ವಿಡಿಯೋನ ಇಲ್ಲೇ ಪಾಸ್ ಮಾಡಿ, ನೀವೇನಾದರೂ ಇನ್ನೂ ನೋಡಿಲ್ಲ ಅಥವಾ ನಿಮ್ಗೆ ಇನ್ನೂ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ ಅಂದರೆ ಈ ವಿಡಿಯೋನ ಇಲ್ಲೇ ಪಾಸ್ ಮಾಡಿ ಆ ವಿಡಿಯೋನ ಚೆಕ್ಔಟ್ ಮಾಡಿ. ಲಿಂಕ್ ಇಲ್ಲಿ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಈ ಆಪ್ಷನ್ ಎಂಟ್ರಿ ಲಿಸ್ಟ್ ಸ್ಟ್ರಕ್ಚರ್ ಹೇಗಿರಬೇಕು ಅಂತ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇವಾಗ ಏನು ಎಕ್ಸಿಸ್ಟಿಂಗ್ ಕಾಲೇಜಸ್ ಮತ್ತು ಆಪ್ಷನ್ಸ್ ಏನಿದೆ ಅದನ್ನ 3 ಡಿಫ್ರೆಂಟ್ ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡೋಣ ಆಯ್ತಾ. ಲೆಟ್ಸ್ ಸೇ ನನ್ನ ರ್ಯಾಂಕ್ ಒಂದು 10,000 ಇದೆ ಅಂತ ಅನ್ಕೊಳ್ಳಿ. ಒಂದು ಆರ್ಬಿಟರಿ ಎಕ್ಸಾಂಪಲ್ ತಗೋತಾ ಇದ್ದೀನಿ. ನಂಗೆ 10,000 ರ್ಯಾಂಕ್ ಇತ್ತು ಅಂತ ಅಂದರೆ ಲೈಕ್ 10,000 ರ್ಯಾಂಕ್ಗೆ ಒಂದಷ್ಟು ಕಾಲೇಜಸ್ ಸಿಗೋ ಥರ ಇರುತ್ತೆ. ಸಿಗೋ ಥರ ಇನ್ ದ ಸೆನ್ಸ್ ಲೈಕ್ ನನ್ನ ಕ್ಯಾಟಗರಿಗೆ ಆ್ಯಂಡ್ ನನ್ನ ಪರ್ಟಿಕ್ಯುಲರ್ ಕ್ಯಾಂಡಿಡೇಚರ್ಗೆ ಲೈಕ್ ಪ್ರೀವಿಯಸ್ ಇಯರ್ ಕಟ್ ಆಫ್ ಎಲ್ಲ ನೋಡಿದ್ರೆ 10,000ಗಿಂತ ಜಾಸ್ತಿ ಇದೆ, ಆ ಕಾಲೇಜ್ ನನಗೆ ಸಿಗೋ ಥರ ಚಾನ್ಸಸ್ ಇದೆ ಅಂತ ಅನ್ಕೊಳ್ಳಿ. ಇದು ಒಂದು ಸೆಕ್ಷನ್ಗೆ ಬಂದರೆ ಲೈಕ್ ಒಂದು ಸೆಕ್ಷನಲ್ಲಿ ಕಾಲೇಜಸ್ ಹೂಸ್ ಕಟ್ ಆಫ್ ಆರ್ ಲೆಸ್ ದ್ಯಾನ್ 10,000 ಅಂದರೆ ಸ್ವಲ್ಪ ಕಾಲೇಜಸಲ್ಲಿ 7,000ಗೆ ಇರುತ್ತೆ, 6,000ಗೆ ಇರುತ್ತೆ. ನನ್ನ ರ್ಯಾಂಕ್ಗಿಂತ ಕಮ್ಮಿ ಇರೋ ರ್ಯಾಂಕ್ ಅವ್ರಿಗೆ ಯಾವ್ಯಾವ ಕಾಲೇಜಸ್ ಸಿಗೋ ಥರ ಇದೆ ಅದನ್ನ ಒಂದು ಸೆಕ್ಷನಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಲೈಕ್ ನನ್ನ ರ್ಯಾಂಕ್ ಇರಲಿ, ನನ್ನ ರ್ಯಾಂಕ್ಗಿಂತ ಒಂದು 2-3 ಸಾವಿರ ಜಾಸ್ತಿ ಅಂದರೆ ಲೈಕ್ 14,000 15,000 ಈ ಥರ ನನ್ನ ರ್ಯಾಂಕ್ಗಿಂತ ತುಂಬಾ ಜಾಸ್ತಿ ಲೈಕ್ ಕಟ್ ಆಫ್ ಇರೋವಂಥ ಕಾಲೇಜಸ್ ಅಥವಾ ಆಪ್ಷನ್ಸ್ ಕೂಡ ಒಂದು ಸೆಕ್ಷನಾಗಿ ಡಿವೈಡ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ KCET ರ್ಯಾಂಕ್ ಕಮ್ಮಿ ಇದೆ ಅನ್ನೋ ಒಂದೇ ರೀಸನ್ಗೆ ಈ ಟಾಪ್ ಕಾಲೇಜಸ್ಸಲ್ಲಿ ಲೈಕ್ ಇಂಜಿನಿಯರಿಂಗ್ ಮಾಡೋ ಆಪರ್ಚುನಿಟಿನ ಮಿಸ್ ಮಾಡ್ಕೊತಾರೆ. ನಿಮ್ಗೆ ಈ ಥರ ಆಗಬಾರ್ದು ಅಂತ ಒಂದು ಒಳ್ಳೆ ಆಪರ್ಚುನಿಟಿನ ತಂದಿದ್ದೀನಿ. ಒಂದು ನಾರ್ಮಲ್ ನ್ಯೂ ಏಜ್ ಟೆಕ್ ಇನ್ಸ್ಟಿಟ್ಯೂಟ್ ಅಷ್ಟೇ ಅಲ್ಲ, ಇಟ್ಸ್ ಅ ಲಾಂಚ್ ಪ್ಯಾಡ್ ಫಾರ್ ಬಿಲ್ಡರ್ಸ್. ಎಸ್, ನಾನು ಮಾತಾಡ್ತಾ ಇರೋದು ವೇದಮ್ ಸ್ಕೂಲ್ ಆಫ್ ಟೆಕ್ನಾಲಜಿ ಬಗ್ಗೆ. ಇಡೀ ಇಂಡಿಯಾದಲ್ಲೇ ಎಕ್ಸ್ ಗೂಗಲ್ ಮತ್ತು ಎಕ್ಸ್ ಮೈಕ್ರೋಸಾಫ್ಟ್ ಅವ್ರು ಲೈಕ್ ಡಿಸೈನ್ ಮಾಡಿರೋಂಥ AI ಫಸ್ಟ್ ಕರಿಕ್ಯುಲಮ್ನ ಫಾಲೋ ಮಾಡ್ತಿರೋ ಫಸ್ಟ್ ಟೆಕ್ ಇನ್ಸ್ಟಿಟ್ಯೂಟ್ ಇದಾಗಿರುತ್ತೆ. ಇಲ್ಲಿ ನಾರ್ಮಲ್ ಕಾಲೇಜಸ್ ಥರ 3rd ಇಯರ್ ಆದಮೇಲೆ ಕೋಡಿಂಗ್ ಮೇಲೆ ಎಂಫಸೈಸ್ ಎಲ್ಲ ಕೊಡೋದಿಲ್ಲ. ಡೇ 1 ಕೋಡಿಂಗ್ ಮಾಡ್ತಿರ್ತೀರಾ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನೀವು ಜಾಯ್ನ್ ಆದ ತಕ್ಷಣ ಪ್ರತಿಯೊಂದು ಸ್ಟೂಡೆಂಟ್ಗೂ ಮ್ಯಾಕ್ಬುಕ್ M4ನ ಕೊಡ್ತಿರ್ತಾರೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನೀವು ಲೈಕ್ ಫಸ್ಟ್ ಇಯರಿಂದನೇ ಹಾಟ್ಸ್ಟಾರ್ ಥರ ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡ್ತಿರ್ತೀರಾ. ಆ್ಯಂಡ್ IMDb ಥರ ಡೇಟಾಬೇಸ್ ಡಿಸೈನ್ ಇರ್ಬೋದು. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಗ್ಲೋಬಲ್ ಹ್ಯಾಕಥಾನ್ಸಲ್ಲಿ ನಿಮ್ಮ ಪಾರ್ಟಿಸಿಪೇಷನ್ನ ಫಸ್ಟ್ ಇಯರಿಂದನೇ ಎಂಫಸೈಸ್ ಮಾಡ್ತಾರೆ. ಇದು ಜಸ್ಟ್ ಒಂದು ಕಾಲೇಜ್ ಅಷ್ಟೇ ಅಲ್ಲ, ಇಲ್ಲಿ ನೀವು AI ಮಾಡಲ್ಸ್ನ ಟ್ರೈನ್ ಮಾಡೋದಿರ್ಬೋದು, ಆ್ಯಂಡ್ ರೋಬೋಟ್ಸ್ನ ಬಿಲ್ಡ್ ಮಾಡೋದಿರ್ಬೋದು, ಆ್ಯಂಡ್ ಆಟೋಮೇಷನ್ ಸಿಸ್ಟಮ್ಸ್ ಪ್ರೋಟೋಟೈಪಿಂಗ್. ಅಲಾಂಗ್ ವಿತ್ ದ್ಯಾಟ್ ವೇದಮ್ಸ್ ಇನೋವೇಷನ್ ಲ್ಯಾಬಲ್ಲಿ ನಿಮ್ಮ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ನ ನೀವು ಲಾಂಚ್ ಕೂಡ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂದರೆ ಇವ್ರ ಕರಿಕ್ಯುಲಮ್ ಮೇಲೆ 6 ಮಂತ್ ಇಂಟರ್ನ್ಶಿಪ್ ಇನ್ಕ್ಲೂಡ್ ಆಗೋಗಿದೆ. ನೀವೇನಾದರೂ ಕೋಡಿಂಗ್, AI, ಇನೋವೇಷನ್ ಇದ್ರ ಬಗ್ಗೆ ಸೀರಿಯಸ್ಲಿ ಇಂಟ್ರೆಸ್ಟೆಡ್ ಇದ್ರೆ ಲೈಕ್ ವೇದಮ್ ಸ್ಕೂಲ್ ಆಫ್ ಟೆಕ್ನಾಲಜಿನ ಒಂದು ಆಪ್ಷನ್ ಆಗಿ ಆ್ಯಡ್ ಮಾಡ್ಕೊಳ್ಳೇಬೇಕು. ಇವ್ರು ಕಂಡಕ್ಟ್ ಮಾಡೋ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆಗಿರೋ VSAT 30th ಮೇಗೆ ಶೆಡ್ಯೂಲ್ ಆಗಿದೆ. 29th ಮೇ ಲಾಸ್ಟ್ ಡೇಟ್ ಇರೋದ್ರಿಂದ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಇವತ್ತೇ ಚೆಕ್ಔಟ್ ಮಾಡಿ. ಸೊ ಆಪ್ಷನ್ ಎಂಟ್ರಿ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಟಾಪಲ್ಲಿ ದೇರ್ ಶುಡ್ ಬಿ ಕಾಲೇಜಸ್ ವಿಚ್ ಯುವರ್ ರ್ಯಾಂಕ್ ಕ್ಯಾನ್ ಇವನ್ ನಾಟ್ ಅಫೋರ್ಡ್. ಅಂತಂದರೆ ಇವಾಗ ನಾನು 10,000 ರ್ಯಾಂಕ್ ಏನು ಎಕ್ಸಾಂಪಲ್ ತಗೊಂಡಿದ್ದೆ, ಲೈಕ್ 4,000 5,000ಗೆ ಏನು ಕಾಲೇಜಸ್ ಸಿಗುತ್ತೆ ಅಥವಾ ಆಪ್ಷನ್ ಸಿಗುತ್ತೆ ಅದನ್ನು ಕೂಡ ಸ್ವಲ್ಪ ಮೇಲಿರಬೇಕು. ಏನಕ್ಕೆ? ಲೈಕ್ ದ ಫಸ್ಟ್ ಕ್ವಶನ್ ಇಸ್ ವೈ, ಕರೆಕ್ಟ್ ಅಲ್ವಾ? ಸೊ ಏನಕ್ಕೆ ಅಂತ ಅಂದರೆ ಲೈಕ್ ಇನ್ ಸಮ್ ಕೇಸಸ್ ದೇರ್ ಆರ್ ಚಾನ್ಸಸ್ ವೇರ್ ಯು ಕ್ಯಾನ್ ಗೆಟ್ ಅ ಕಾಲೇಜ್ ಆರ್ ಗೆಟ್ ಎನ್ ಆಪ್ಷನ್ ವಿಚ್ ಇಸ್ ಈವನ್ ಬಿಲೋ ಯೋರ್ ರ್ಯಾಂಕ್ ಅಥವಾ ಬಿಲೋ ಯೋರ್ ಕಟ್ ಆಫ್ ರ್ಯಾಂಕ್. ಅದು ಹೇಗಾಗುತ್ತೆ? ಇಟ್ ಹ್ಯಾಪನ್ಸ್ ಓನ್ಲಿ ವೆನ್ ಪೀಪಲ್ ಇನ್ ದೋಸ್ ರ್ಯಾಂಕ್ ರೇಂಜಸ್. ಇವಾಗ ಲೆಟ್ಸ್ ಸೇ ನಾನು ಇವಾಗ 8,000 ರ್ಯಾಂಕ್ ನನಗೆ ಬಂದಿರುತ್ತೆ, 10,000 ರ್ಯಾಂಕ್ ನನ್ನ ಫ್ರೆಂಡಿಗೆ ಬಂದಿರುತ್ತೆ. ಅವನು 8,000 ಸಿಗೋಂಥ ಕಾಲೇಜ್ನ ಹಾಕಿರ್ತಾನೆ, ಬಟ್ ನಾನು ಆ ಕಾಲೇಜ್ನ ಹಾಕಿರಲ್ಲ. ಇಫ್ ದಟ್ ಈಸ್ ದ ಕೇಸ್ ಆ್ಯಂಡ್ ಇಫ್ ದೇರ್ ಈಸ್ ಅ ವೇಕೆನ್ಸಿ ಫಾರ್ ದಟ್ ಪರ್ಟಿಕ್ಯುಲರ್ ಆಪ್ಷನ್, ಅವಾಗ ಆಬ್ವಿಯಸ್ಲಿ ಯಾರು ಇಲ್ಲ ನಿಮ್ಮ ಇಬ್ಬರ ಮಧ್ಯ ಅಂತ ಅಂದರೆ ನಿಮಗೆ ಅಲಾಟ್ ಆಗುತ್ತೆ. ಸೊ ಈ ಥರ ಕೇಸಸ್ನ ಮಿಸ್ ಮಾಡ್ಕೋಬಾರ್ದು ಅಂತ ಲೈಕ್ ಸುಮ್ಮನೆ ಒಂದು ಆಪ್ಷನ್ ಇದೆ ಅಂದಾಗ ಏನಕ್ಕೆ ಅದನ್ನ ಮಿಸ್ ಔಟ್ ಮಾಡ್ಕೋಬೇಕಲ್ವಾ. ಸೊ ಟಾಪಲ್ಲಿ ಒಂದಷ್ಟು ಆಪ್ಷನ್ಸ್ನ ನಿಮ್ಮ ರ್ಯಾಂಕ್ಗಿಂತ ಕಮ್ಮಿ ರ್ಯಾಂಕ್ ಇದ್ರೂ ಅಲಾಟ್ ಆಗೋವಂಥ ಆಪ್ಷನ್ಸ್ನ ಹಾಕೊಳ್ಳೋಣ. ಹಾಕೋಬೇಕು ನೀವು. ಅದಾದ ತಕ್ಷಣ ನೆಕ್ಸ್ಟ್ ಮಿಡ್ ಸೆಕ್ಷನಲ್ಲಿ ಲೈಕ್ ಫಸ್ಟ್ ನಾನು 8,000 9,000 ಅಥವಾ 7,000 ಈ ಥರ ಲೈಕ್ ಕಟ್ ಆಫ್ ಇರೋವಂಥ ಆಪ್ಷನ್ಸ್ನ ಹಾಕೋತೀನಿ. ಅದಾದಮೇಲೆ ನೆಕ್ಸ್ಟ್ ಮಿಡ್ ಸೆಕ್ಷನಲ್ಲಿ ನನ್ನ ರ್ಯಾಂಕ್ಗೆ ರೀಸೆಂಟ್ ಟ್ರೆಂಡ್ಸಲ್ಲಿ ಯಾವ ಆಪ್ಷನ್ಸ್ ಅಲಾಟ್ ಆಗಿದೆ. ಲೆಟ್ಸ್ ಸೇ 10,000ಗೆ ವಿದ್ಯಾವರ್ಧಕಾಲಿ ಲೈಕ್ ಎಲೆಕ್ಟ್ರಾನಿಕ್ಸ್ ಸಿಗ್ತಿದೆ ನನ್ನ ಕ್ಯಾಟಗರಿಗೆ ಅಂತ ಅಂದರೆ ಲೈಕ್ ಈ ಥರ ಆಪ್ಷನ್ಸ್ನ ನಾನು ಆ ಮಿಡ್ ಸೆಕ್ಷನಲ್ಲಿ ಹಾಕೋಬೇಕು. ಆ್ಯಂಡ್ ಅದ್ರ ನೆಕ್ಸ್ಟ್ ಕೆಳಗಡೆ ಲೈಕ್ ನನಗೆ ಓಕೆ ಲಾಸ್ಟ್ ಇಯರ್ ವಿದ್ಯಾವರ್ಧಕ 10K 11K ಸಿಕ್ಕಿದೆ, ನಂಗೆ ಈ ಸಲ ಸಿಕ್ಬಿಡುತ್ತೆ EC ಬ್ರಾಂಚ್ ವಿದ್ಯಾವರ್ಧಕಾಲಿ, ಹಂಗೆ ಅಂದ್ಬಿಟ್ಟು ನಾನು ಅಲ್ಲಿಗೆ ಎಂಡ್ ಮಾಡಿಬಿಟ್ಟು KCET ರಿಸಲ್ಟ್ ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು ಅಂತ ಎಲ್ಲ ನೋಡೇ ಇದ್ದೀರಾ. ಅದೇ ಥರ ವಾಟ್ ಇಫ್ ದ ಕೌನ್ಸಿಲಿಂಗ್ ಹ್ಯಾಪನ್ಸ್ ಟು ಬಿ ದ ಸೇಮ್, ಅಂದರೆ ವಾಟ್ ಇಫ್ ದ ಟ್ರೆಂಡ್ ಸಡನ್ಲಿ ಚೇಂಜಸ್ ಇನ್ ಕೌನ್ಸಿಲಿಂಗ್ ಆ್ಯಂಡ್ ನೀವು ಲೈಕ್ ಕಟ್ ಆಫ್ ಜಾಸ್ತಿ ಆಗಿ ಆ ಕಾಲೇಜ್ ಸಿಗಲೇ ಇಲ್ಲ ನಿಮಗೆ ಅಂತ ಅಂದರೆ ಅದಕ್ಕೋಸ್ಕರ ಲಾಸ್ಟ್ ಸೆಕ್ಷನಲ್ಲಿ ಒಂದಷ್ಟು ಕಾಲೇಜಸ್ ಏನಿದೆ ಲೈಕ್ ನಿಮ್ಮ ಕಟ್ ಆಫ್ಗಿಂತನೂ ಜಾಸ್ತಿ, ಇವಾಗ 10,000 ನಿಮ್ಗೆ ರ್ಯಾಂಕ್ ಇದೆ ಅಂತ ಅಂದರೆ
12,000 13,000 ಈ ಥರ ಸಿಗುವಂಥ ಆಪ್ಷನ್ಸ್ನು ಕೂಡ ಸ್ವಲ್ಪ ಹಾಕಿರಿ. ಆ್ಯಂಡ್ ಅದು ಹಾಕೋದ್ರಿಂದ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಆಪ್ಷನ್ ಎಂಟ್ರಿ ಲಿಸ್ಟು ಟಾಪಿಂದ ಚೆಕ್ ಮಾಡ್ಕೊ ಬರ್ತಿರೋದು. ಸೊ ಟಾಪಿಂದ ಚೆಕ್ ಮಾಡ್ತಿರೋದ್ರಿಂದ ಫಸ್ಟ್ ಸೆಕ್ಷನ್ನ ಚೆಕ್ ಮಾಡುತ್ತೆ. ಫಸ್ಟ್ ಸೆಕ್ಷನ್ ಏನು ನಿಮ್ಮ ರ್ಯಾಂಕ್ಗಿಂತ ಕಮ್ಮಿ ರ್ಯಾಂಕ್ ಇದ್ದರೆ ಅಲಾಟ್ ಆಗೋಂಥ ಆಪ್ಷನ್ಸು, ಅದನ್ನು ಚೆಕ್ಔಟ್ ಮಾಡುತ್ತೆ. ಅದು ನಿಮ್ಗೆ ಅಲಾಟ್ ಮಾಡ್ಬೋದು ಅಂತ ನೋಡುತ್ತೆ, ಮಾಡೋಕ್ಕಾಗುತ್ತಾ ಅಲ್ಲೇ ಮಾಡಲಿ, ಇಲ್ಲ ಅಂದರೆ ನೆಕ್ಸ್ಟ್ ಸೆಕ್ಷನ್ಗೆ ಬರುತ್ತೆ. ನೆಕ್ಸ್ಟ್ ಸೆಕ್ಷನಲ್ಲಂತೂ ನಿಮ್ಮ ರ್ಯಾಂಕ್ ಏನು ನೀವು ರಿಸರ್ವ್ ಮಾಡ್ತೀರಾ ಅಥವಾ ನಿಮ್ಮ ರ್ಯಾಂಕ್ಗೆ ತಕ್ಕಂಗೆ ಏನು ಲೈಕ್ ಪ್ರೀವಿಯಸ್ ಟ್ರೆಂಡ್ಸಲ್ಲಿ ಅಲಾಟ್ ಆಗಿದ್ದು ಆಪ್ಷನ್ಸು ಅದಂತೂ ಇರುತ್ತಲ್ವಾ. ಸೊ ಅದು ಚೆಕ್ ಆದಾಗ ಆಬ್ವಿಯಸ್ಲಿ ಅದು ಅಲಾಟ್ ಆಗುತ್ತೆ. ಇಫ್ ಇನ್ ಕೇಸ್ ಇವೆರಡೂ ಸೆಕ್ಷನಲ್ಲಿ ಯಾವುದು ಕೂಡ ನಿಮ್ಮ ರ್ಯಾಂಕ್ಗೆ ಅಲಾಟ್ ಆಗಲ್ಲ ಅನ್ನೋ ಪಾಸಿಬಿಲಿಟಿ ಬಂದಾಗ ಮಾತ್ರ ಲೈಕ್ ಆಪ್ಷನ್ ಎಂಟ್ರಿ ಸಾಫ್ಟ್ವೇರ್ ನೆಕ್ಸ್ಟ್ ಲೈಕ್ ಲಾಸ್ಟ್ ಸೆಕ್ಷನ್ಗೆ ಲೈಕ್ ಚೆಕ್ ಮಾಡೋಕ್ಕೆ ಹೋಗುತ್ತೆ ಅಥವಾ ಇಟ್ರೇಟ್ ಮಾಡುತ್ತೆ. ಸೊ ಇದರಿಂದ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಬಟ್ ದೇರ್ ಆರ್ 2 advantages. ದ ಫಸ್ಟ್ ಅಡ್ವಾಂಟೇಜ್ is the fact that there are slight chances of you getting a college below your cutoff rank. Last year cutoff ಅಲ್ಲಿ ನಿಮ್ಗೆ ಏನಾದ್ರು 9,000 ಇದ್ದು ನಿಮ್ಗೆ ಏನಾದ್ರು ಈ ಸಲ 10,000 ರ್ಯಾಂಕ್ ಬಂದಿದ್ರು there is a chance of that option being allotted to you. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಫಸ್ಟ್ ಅಡ್ವಾಂಟೇಜ್ ಅದು. ಸೆಕೆಂಡ್ ಅಡ್ವಾಂಟೇಜ್ ಏನಂದರೆ ಲೈಕ್ ಲಾಸ್ಟ್ ಸೆಕ್ಷನ್ ನಾನು ಏನು ಹಾಕ್ಸಿರೋದಂತಂದರೆ ಇಫ್ ಇನ್ ಕೇಸ್ ದ ಟ್ರೆಂಡ್ ಗೆಟ್ಸ್ ರಿವರ್ಸ್ಡ್, ಇಫ್ ಇನ್ ಕೇಸ್ ದ ಅನ್ಎಕ್ಸ್ಪೆಕ್ಟೆಡ್ ಹ್ಯಾಪನ್ಸ್, ಅವಾಗ ಲೈಕ್ ದೆರ್ ವಿಲ್ ಬಿ ಅ ಪ್ಲಾನ್ ಬಿ ಅಥವಾ ದೆರ್ ವಿಲ್ ಬಿ ಸಮ್ ಆಪ್ಷನ್ಸ್ ದೇರ್ ವಿಚ್ ಕ್ಯಾನ್ ಬಿ ಅಲಾಟೆಡ್ ಟು ಯು ಈವನ್ ಇಫ್ ದ ಟ್ರೆಂಡ್ ಚೇಂಜಸ್ ಅಂತ ಅಷ್ಟೇ. ಸೊ ಇದಿಷ್ಟು ಮಾಡಿಕೊಂಡು ಲೈಕ್ ಹ್ಯಾವ್ ಅ ಕ್ಲಿಯರ್ ಪಿಕ್ಚರ್ ಇನ್ ಯುವರ್ ಮೈಂಡ್. ಒಂದ್ಸಲ ಕಾಲೇಜಸ್ ಆಪ್ಷನ್ಸ್ ಎಲ್ಲ ನೋಡಿ, ಯಾವ ಕಾಲೇಜಲ್ಲಿ ಹೆಂಗಿದೆ, ಯಾವ ಬ್ರಾಂಚ್ ಚೆನ್ನಾಗಿದೆ, ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಒಂದು ಲೈಕ್ ಸ್ಕೆಲಿಟನ್ನ ಪ್ರಿಪೇರ್ ಮಾಡಿರಿ. ಸ್ಕೆಲಿಟನ್ ಇನ್ ದ ಸೆನ್ಸ್ ಓಕೆ ಟಾಪಲ್ಲಿ ನಾನು RV BMS PS ಹಾಕೋತೀನಿ, ನೆಕ್ಸ್ಟ್ ಕೆಳಗಡೆ ಲೈಕ್ ಒಂದಷ್ಟು ಕಾಲೇಜಸ್ನ ಹಾಕಿ ಲಾಸ್ಟಲ್ಲಿ ಈ ಕಾಲೇಜಸ್ದು ಈ ಬ್ರಾಂಚಸ್ ಆಪ್ಷನ್ಸ್ ಹಾಕೋತೀನಿ ಅಂತ ಮೈಂಡಲ್ಲಿ ಒಂದು ಲೈಕ್ ಕ್ಲಿಯರ್ ಪಿಕ್ಚರ್ ಇಲ್ಲ ಅಂತ ಅಂದ್ರೂ ಒಂದು ಅಟ್ಲೀಸ್ಟ್ ಒಂದು ಓವರ್ ವ್ಯೂ ಆದರೂ ಇರಲೇಬೇಕು. ಸೊ ಇದನ್ನು ಮಾಡ್ಕೊಂತು ಅಂತಂದರೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ಏನು ಲೈಕ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಅದರಲ್ಲಿ ಹೇಳ್ತಿರ್ತೀನಿ ಯಾವ ಥರ ಡ್ರಾಫ್ಟ್ ಮಾಡಬೇಕು ಅಂತ ಹೇಳಿ. ಸೊ ಆಪ್ಷನ್ ಎಂಟ್ರಿ ಲಿಸ್ಟ್ ಇಸ್ ಸಮಥಿಂಗ್ ವಿಚ್ ಮ್ಯಾಟರ್ಸ್ ಅ ಲಾಟ್. ಸೊ ಈ ಥಿಂಗ್ಸ್ನ ನೀವು ಕರೆಕ್ಟಾಗಿ ಮಾಡ್ಕೊಂತು ಅಂದರೆ ಯು ವಿಲ್ ಡೆಫಿನೆಟ್ಲಿ ಇನ್ಕ್ರೀಸ್ ಯುವರ್ ಚಾನ್ಸಸ್ ಆಫ್ ಗೆಟಿಂಗ್ ದ ಬೆಸ್ಟ್ ಪಾಸಿಬಲ್ ಕಾಲೇಜ್ ಫಾರ್ ಯುವರ್ ಪರ್ಟಿಕ್ಯುಲರ್ ರ್ಯಾಂಕ್. ಆ್ಯಂಡ್ ದಟ್ ಈಸ್ ವಾಟ್ ವಿ ಆರ್ ಹಿಯರ್ ಫಾರ್ ಆ್ಯಂಡ್ ಐ ಆಮ್ ಹಿಯರ್ ಫಾರ್. ಸೊ ಥ್ಯಾಂಕ್ ಯು ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಇದೇ ರೀತಿ ವೀಡಿಯೋಸ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ಆದಷ್ಟು ಬೇಗ ಸಿಗೋಣ. ಬಾಯ್.